ಅದು ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ ಖತರ್ನಾಕ್ ಕಳ್ಳರ ಗ್ಯಾಂಗ್. ದೇವಸ್ಥಾನಗಳಿಗೆ ಕನ್ನ ಹಾಕ್ತಿದ್ದ ಗ್ಯಾಂಗ್. ಪೊಲೀಸರಿಗೆ ತುಂಬಾ ತಲೆನೋವಾಗಿದ್ದ ಆ ಗ್ಯಾಂಗ್ ಕೊನೆಗೂ ಕೂಡ ಲಾಕ್ ಆಗಿದೆ. ಕದಿಮರು ಬಲೆಗೆ ಬೀಳ್ತಾ ಇದ್ದಂತೆ ಹಳೆಯ ಕೇಸ್ ಕೂಡ ತೆರೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಕಣ್ಣು ಹಾಯಿಸಿದಷ್ಟು ಬಂಗಾರ, ದೇವಸ್ಥಾನದ ಆಭರಣ, ಬೆಳ್ಳಿ ಮೂರ್ತಿ, ಚಿನ್ನದ ಸರ, ತ್ರಿಶೂಲ, ದುಡ್ಡು, ಇದ್ರ ಹಿಂದೆ ಒಂದು ಲೂಟಿ ಕಥೆ ಇದೆ. ಅಷ್ಟೇ ಅಲ್ಲ, ಸರ್ಕಾರಿ ನೌಕರ ಕಳ್ಳನಾದ ಕಥೆ ಇದೆ. ಅದೇನು ಅಂತಾನೆ ಹೇಳ್ತೀವಿ ಕೇಳಿ. ಇತ್ತೀಚೆಗೆ ರಾಜ್ಯದ ಪ್ರಮುಖ ದೇವಸ್ಥಾನಗಳಲ್ಲಿ ರಾತ್ರೋರಾತ್ರಿ ಕಳ್ಳರು ಲೂಟಿ ಮಾಡ್ತಾ ಇದ್ರು. ಬಂಗಾರ, ಬೆಳ್ಳಿ ಮೂರ್ತಿ, ಹಣವನ್ನ ದೋಚಿ ಪರಾರಿಯಾಗ್ತಾ ಇದ್ರು. ಟೆಂಪಲ್ ಕಳ್ಳರ ಗ್ಯಾಂಗ್ ರಾಜ್ಯ ಪೊಲೀಸರ ನಿದ್ದೆಗೆಡಿಸಿತ್ತು. ಕೊನೆಗೂ ಈ ಖತರ್ನಾಕ್ ಗ್ಯಾಂಗ್ನ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇವರದ್ದು 3 ಜನರ ಗ್ಯಾಂಗ್. ಒಬ್ಬ ಪ್ರಸಾದ್, ಮತ್ತೊಬ್ಬ ಪ್ರದೀಪ್. ಇವರಿಬ್ಬರಿಗೂ ಬಾಸ್ ಜೈಲು ವಾರ್ಡನ್ ಶ್ರೀಕಾಂತ್. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳೇ ಇವರ ಟಾರ್ಗೆಟ್. ಈ ಐನಾತಿಗಳು ಗದಗ, ಹಾವೇರಿ, ತುಮಕೂರು, ವಿಜಯನಗರ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಯ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು. ಚಿನ್ನ, ಬೆಳ್ಳಿ, ಹುಂಡಿಯನ್ನ ದೋಚಿ ಪರಾರಿಯಾಗಿದ್ರು. ಈ ಮೂವರು ಒಂದೇ ಕುಟುಂಬದವರು. ಆಘಾತಕಾರಿ ವಿಷಯ ಅಂದ್ರೆ ಈ ಕದೀಮ ಗ್ಯಾಂಗ್ನ ಬಾಸ್ ಶ್ರೀಕಾಂತ್ ಸರ್ಕಾರಿ ನೌಕರ, ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಜೈಲು ವಾರ್ಡನ್. ಇದು ಈ ಕಳ್ಳತನ ಮಾಡಿರ್ತಕ್ಕಂಥ 2022ರಲ್ಲಿ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಶ್ರೀಕಾಂತ್. ಇವನು ಇಲಾಖೆ ವಿಚಾರಣೆ ಆಗುತ್ತೆ, ಮತ್ತು ಅವನಿಗೆ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಮತ್ತು 2023ರಲ್ಲಿ ಗುಲ್ಬರ್ಗಾ ಪ್ರಿಸನ್ಗೆ ಇವನಿಗೆ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ 2 ದಿವಸ ಜಾಯ್ನ್ ಆಗಿಬಿಟ್ಟು ಮತ್ತೆ ವಾಪಸ್ಸು ಪುನಃ ಬಂದುಬಿಡ್ತಾನೆ. ವಾಪಸ್ಸು ಪುನಃ ಬಂದ ತಕ್ಷಣ ಇವನು ಯಾಕೆ ಜಾಯ್ನ್ ಆಗಿ ಅಂದ ತಕ್ಷಣ ವಿಚಾರಣೆಯಲ್ಲಿ ಹೇಳ್ತಾನೆ, ಇಲ್ಲ ನಾವೊಂದು ಮರ್ಡರ್ ಮಾಡಿಬಿಟ್ಟಿನಿ ಅವ್ರ ಜೊತೆ ಸೇರಿಬಿಟ್ಟು. ಆ ಮರ್ಡರ್ದಲ್ಲಿ ನಾನು ಬಾಯ್ಬಿಟ್ರೆ, ನೀನು ನಮ್ಮ ಜೊತೆ ಬಿಟ್ಟರೆ ಅಂದರೆ ನಿನ್ನ ಕೂಡ ನಾವು ಆ ಕೇಸ್ ಓಪನ್ ಮಾಡ್ತು ಅಂತ ಹೇಳ್ತಾರೆ. ಕಳ್ಳತನ ಕೇಸಲ್ಲಿ ಲಾಕ್ ಆಗ್ತಾ ಇದ್ದಂತೆ ಹಳೆಯ ಕೊಲೆ ಕೇಸ್ ಕೂಡ ಹೊರಬಿದ್ದಿದೆ. ಈ ರಾಣೆಬೆನ್ನೂರದಲ್ಲಿ ಒಂದು ಲೇಔಟಲ್ಲಿ ಕರ್ಕೊಂಡೋಗಿಬಿಟ್ಟು ಅವನಿಗೆ ಕುಡಿಸ್ಬಿಟ್ಟು ಈ ಶ್ರೀಕಾಂತು ಮತ್ತು ಪ್ರದೀಪ ಸೇರಿಬಿಟ್ಟು ಅವನಿಗೆ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿಬಿಟ್ಟು ಆ ಜಾಗದಲ್ಲಿನೂ ಕೂಡ ಒಂದು ಮನೆಯದ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ. ಅಲ್ಲಿ ಸುತ್ತಿಗೆ ಮತ್ತು ಇದು ಏನು ಕನ್ಸ್ಟ್ರಕ್ಷನ್ಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹೋಗಿ ಒಂದು ಗುಂಡಿ ತೋಡಿಬಿಟ್ಟು ಅದರಲ್ಲಿ ಊತಾಕಿ ಅದರ ಮೇಲೆ ಈ ಲೇಔಟಿಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕಲ್ಲು ಏನಿರುತ್ತೆ ಅದ್ರ ಕಲ್ಲನ್ನು ಇಡ್ತಾರೆ. ಆರೋಪಿಗಳಿಂದ ನಗದು ಸೇರಿದಂತೆ ಒಟ್ಟು 46 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ, ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ. ಆದರೆ 22ನೇ ವಯಸ್ಸಿನಲ್ಲಿ ಶ್ರೀಕಾಂತ್ ಜೈಲು ವಾರ್ಡನ್ ಆಗಿ ಸರ್ಕಾರಿ ನೌಕರಿಗೆ ಇಟ್ಟಿಸಿಕೊಂಡಿದ್ದ ಶ್ರೀಕಾಂತ್ ಕಳ್ಳರ ಜೊತೆ ಸೇರಿ ಭವಿಷ್ಯವನ್ನೇ ಮಣ್ಣು ಪಾಲು ಮಾಡಿಕೊಂಡಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವ ಜಿಲ್ಲೆ ಕೊಡಗು. ಇಲ್ಲಿಯ ಹಚ್ಚ ಹಸಿರಿನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರು ಮುಗಿ ಬೀಳುತ್ತಾರೆ. ಆದರೆ ಅದೇ ಪ್ರವಾಸೋದ್ಯಮ ಹೆಸರಲ್ಲಿ ರೆಸಾರ್ಟ್, ಹೋಮ್ ಸ್ಟೇಗಳು ಅಗತ್ಯಕ್ಕೂ ಮೀರಿ ತಲೆ ಎತ್ತುತ್ತಾ ಇದ್ದು ಕೃಷಿ ಭೂಮಿಗಳು ಮಾಯವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಉದ್ಯಮದ ಹೆಸರಿನಲ್ಲಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಹೋಮ್ ಸ್ಟೇ, ರೆಸಾರ್ಟ್ಗಳು ತಲೆ ಎತ್ತುತ್ತಿವೆ. ಹೊರಗಿನಿಂದ ಬಂದ ಬಂಡವಾಳಶಾಹಿಗಳು ಬೆಟ್ಟಗುಡ್ಡಗಳಲ್ಲಿ ದೊಡ್ಡ ಪ್ರಮಾಣದ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುತ್ತಾರೆ. ಜೊತೆಗೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ಜಾಗ ಕ್ಷೀಣಿಸುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹಸಿರು ಕಡಿಮೆಯಾಗಿ ಕಾಂಕ್ರೀಟ್ ಕಟ್ಟಡಗಳು ಹೆಚ್ಚಾಗ್ತಾ ಬರ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಅದು ಬೆಟ್ಟದ ಮೇಲೆ ಆಗಿರ್ಬೋದು, ಪ್ಲೇನ್ ಪ್ರದೇಶ ಆಗಿರ್ಬೋದು, ಅಥವಾ ನಮ್ಮ ವೆಟ್ಲ್ಯಾಂಡ್ ಗದ್ದೆ ಪ್ರದೇಶಗಳಲ್ಲೂ ಕೂಡ ಇವತ್ತು ಕಾಂಕ್ರೀಟ್ ಕಟ್ಟಡಗಳು ರೆಸಾರ್ಟ್ಗಳ ಹೆಸರಲ್ಲಿ, ಹೋಟೆಲ್ಗಳ ಹೆಸರಲ್ಲಿ, ಹೋಮ್ ಸ್ಟೇಗಳ ಹೆಸರಲ್ಲಿ ಇವತ್ತು ಕಟ್ಟಡಗಳು ಹೇಳ್ತಾ ಇದೆ. ಇದು ಭಾಳ ಒಂದು ಆತಂಕಕಾರಿ ಬೆಳವಣಿಗೆ.
ಕೊಡಗಿನಲ್ಲಿ ಸುಮಾರು 4,000 ಹೋಮ್ ಸ್ಟೇಗಳಿವೆ. ಈ ಪೈಕಿ 1,300 ಹೋಮ್ ಸ್ಟೇಗಳು ಕಾನೂನು ಬಾಹಿರವಾಗಿ ನಡೆಯುತ್ತಿವೆ. ಇವುಗಳ ಜೊತೆಗೆ ಸುಮಾರು 150 ರೆಸಾರ್ಟ್ಗಳು ಜಿಲ್ಲೆಯಲ್ಲಿ ತಲೆ ಎತ್ತಿವೆ. ಹೌದು, ಕೊಡಗಲ್ಲಿ ಸುಮಾರು 4,000 ಹೋಮ್ ಸ್ಟೇಸ್ ಇದೆ. 100ರಿಂದ 150 ಹೋಟೆಲ್ಸು ಮತ್ತು ರೆಸಾರ್ಟ್ಸ್ ಇದೆ. ನಮ್ಮ ಹೋಮ್ ಸ್ಟೇಗಳಲ್ಲಿ ಸುಮಾರು 1,300 ಅನ್ರಿಜಿಸ್ಟರ್ಡ್ ಹೋಮ್ ಸ್ಟೇಸ್ ಇದೆ ಅಂತ ನಮ್ಮ ಅಂದಾಜಿದೆ. ಇನ್ನು ಈ ರೀತಿ ಪ್ರಕೃತಿ ನಾಶದಿಂದಲೇ ಜಿಲ್ಲೆಯಲ್ಲಿ 2018ರಲ್ಲಿ ರಣಭೀಕರ ನೈಸರ್ಗಿಕ ವಿಕೋಪ ಸಂಭವಿಸಿದೆ. ಇಷ್ಟಾದರೂ ಎಚ್ಚೆತ್ತುಕೊಳ್ಳದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಪಕ್ಕಾ ಕನ್ನಡದ ನೆಲ, ಅದರಲ್ಲೂ ಉತ್ತರ ಕರ್ನಾಟಕ ಜವಾರಿ ನಾಡು. ಇಂತಹ ನಾಡಲ್ಲಿ ಕೇರಳ ಕುಟ್ಟಿಗಳು ಒಂದೇ ಸಮನೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು. ಈ ಸಂಭ್ರಮದ ಒಂದು ಝಲಕ್ ಇಲ್ಲಿದೆ ನೋಡಿ. ಗಣೇಶ ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರೆ, ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಒಂದು ವಿದ್ಯಾವರ್ತಕ ಸಂಘದಲ್ಲಿಯೂ ಕೂಡ ಓಣಂ ಆಚರಣೆಯೂ ಕೂಡ ಬಹಳ ಜೋರಾಗಿ ನಡೆದಿದೆ ಅಂತ ಹೇಳ್ಬೋದು. ಚಂಡೆ ಮದ್ದಳೆಗೆ ಸ್ಟೆಪ್ ಹಾಕಿದ ಯುವತಿಯರು. ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿಂಗ್. ಹುರುಪಿನಿಂದ ಚಂಡೆ ಬಾರಿಸುತ್ತಿರುವ ಕಲಾವಿದರು. ಚಂಡೆ ಮದ್ದಳೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಿರೋ ಯುವತಿಯರು. ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಲರ್ಫುಲ್ ಸಂಭ್ರಮ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ. ಎಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಾಗೆ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನಲ್ಲೂ ಗಣಪನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ವಿಶೇಷ ಅಂದ್ರೆ ಈ ವೇಳೆ ಕೇರಳದ ಪ್ರಸಿದ್ಧ ಓಣಂ ಹಬ್ಬದ ಆಚರಣೆ ಮಾಡಲಾಯಿತು. ಕಲರ್ಫುಲ್ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಕೆಲ ಹಾಡುಗಳಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. Happy Onam to everyone. Onam is a significant festival in Kerala which is honoring the King Mahabali, and it's a cultural harvest of Kerala, which is the beginning of season harvest of Kerala. It is a 10-day festival which is starting from Attam to Thiruvonam. Onam begins with a festival of flowers, everything, which will be reuniting the families, the friends and every peoples in the entire nation. ಓಣಂ ಆಚರಣೆಯ ಹಿಂದೆ ಒಂದು ವಿಶಿಷ್ಟ ದಂತಕಥೆ ಇದ್ದು, ಇದು ವಿಷ್ಣುವಿನ ಆರಾಧನಾ ಹಬ್ಬ, ಅಲ್ಲದೆ ಕೇರಳಿಗರು ಆಚರಿಸೋ ಪ್ರಮುಖ ಹಬ್ಬ. ಪ್ರಸ್ತುತ ಮೆಡಿಕಲ್ ಕಾಲೇಜಿನಲ್ಲಿ 500ಕ್ಕೂ ಹೆಚ್ಚು ಕೇರಳ ವಿದ್ಯಾರ್ಥಿಗಳಿದ್ದು, ವಿದ್ಯಾರ್ಥಿಗಳಿಗೆ ಹಬ್ಬದ ಸಂಭ್ರಮ ತಪ್ಪಬಾರದು ಎಂಬ ಉದ್ದೇಶದಿಂದ ಆಡಳಿತ ಮಂಡಳಿ ಓಣಂ ಹಬ್ಬ ಆಚರಿಸಿದೆ. ಕೇರಳದಲ್ಲಿ ಏನಾಗುತ್ತೆ ಅಂತಂದರೆ ಈ ಓಣಂ ಸೆಲೆಬ್ರೇಷನ್ ಹಿಂದೂ ಅಂಥೇಳಿ ಓಣಂ ಸೆಲೆಬ್ರೇಷನನ್ನು ಮಾಡ್ತಿರ್ತಾರೆ. ಬಟ್ ಅಲ್ಲಿ ಯಾವುದೇ ಕಾಸ್ಟು ಕ್ರೀಡು ರಿಚರ್ ಯಾವುದನ್ನು ನೋಡ್ದೇನೆ ಎಲ್ಲರೂ ಕೂಡ್ಕೊಂಡಿದ್ದು ಆಚರಿಸುವಂಥ ಒಂದು ಫೆಸ್ಟಿವಲ್. ಯಾಕಂತಂದರೆ ಈ ಓಣಂ ಹಬ್ಬದ ವಿಶೇಷತೆ ಏನಂತಂದರೆ ಈ ಕೇರಳದಲ್ಲಿ ಒಂದು ಹೊಸ ಇಡೀ ಕೇರಳದಲ್ಲೇ ಒಂದು ಹೊಸ ಸಂಭ್ರಮ ಅನ್ನುವಂಥ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲಿ